ಅಂದರೆ 60 ಸೆಕೆಂಡ್ಗೆ. ಅಷ್ಟು ಇವತ್ತು ವಿಶೇಷ. ಮೂರನೇದಾಗಿ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀಮನ್ ಮಧ್ವಾಚಾರ್ಯರ ಅವತಾರ ಆಗಿರ್ತಕ್ಕಂತಹ ದಿನ ವಿಜಯದಶಮಿ. ಹಾಗಾಗಿ ವಿಶೇಷದಲ್ಲಿ ವಿಶೇಷ ಶರನ್ನವರಾತ್ರಿ, ಶರದ್ ಋತು ಶುರು ಆಗ್ತದೆ. ಈ ನವರಾತ್ರಿ 4 ತಿಂಗಳ ಚಾತುರ್ಮಾಸ್ಯದ ಅಂತರ್ಗತವಾಗಿ ಬರೋದು. ಈ ಚಾತುರ್ಮಾಸ್ಯ ಅಂದರೆ ವ್ರತ, ಅಂದರೆ ಸಪ್ಪೆ ಮೊರೆ ಹಾಕ್ಕೊಂಡಿರ್ತಕ್ಕಂಥದ್ದು ಅಂತ ವ್ರತ ಅಂದರೆ ಒಂದು ಗ್ರಾಮ್ಯ ವಿಷಯದಲ್ಲಿ. ಇನ್ನು ಅದು ಇದು ತಿನ್ನು ಹೋಗಿಲ್ಲ, ಬೇರೆ ಎಲ್ಲ ಬರೋದಿಲ್ಲ, ಹಾಲು ಬರಲ್ಲ, ಮೊಸರು ಬರಲ್ಲ, ಇತ್ಯಾದಿ ಇತ್ಯಾದಿ. ಈ ನನಗನ್ಸುತ್ತೆ ಈ ಚಾತುರ್ಮಾಸ್ಯದ ಒಂದು ಸಪ್ಪೆತನವನ್ನು ಕಳೀಲಿಕ್ಕೆ ಏನೋ ತಾಯಿ ಅಲ್ವಾ, ಜಗನ್ಮಾತೆಯ ಒಂದು ಉತ್ಸವವನ್ನು ನಮ್ಮ ಹಿಂದಿನವರು ಮಾಡಿ ನಮಗೆ ಉತ್ಸವದಲ್ಲಿ, ವ್ರತದಲ್ಲಿ ಉತ್ಸವವನ್ನು ಕೂಡ ಕೊಟ್ಟಿರ್ತಕ್ಕಂಥ ವಿಶೇಷ ಅಂತ ಇದು ನನ್ನ ಭಾವನೆ. ಯಾಕಂದರೆ ತಾಯಿ ಅಂತಂದರೆ ಯಾವಾಗಲೂ ಅವಳು ವೈಭವವಾಗಿ ಚೆನ್ನಾಗಿ ಉಡಬೇಕು, ಉಣಬೇಕು, ತೊಡಬೇಕು ಅಂತಕ್ಕಂತಹ ಒಂದು ಮನೋಭಾವದ ಒಂದು ದ್ಯೋತಕ ಯಾವುದು ತಾಯಿ ಅಂದರೆ. ಆ ರೀತಿಯ ಇದು ವ್ರತವೂ ಹೌದು. ಸಿದ್ಧರು, ಸಾಧಕರು, ಶಾಕ್ತರು, ಭಾಗವತ ಸಂಪ್ರದಾಯದವರು, ಸ್ಮಾರ್ತ ಸಂಪ್ರದಾಯದವರು ಎಲ್ಲರೂ ಕೂಡ ಇದನ್ನು ವ್ರತವನ್ನಾಗಿ ಕೂಡ 9 ದಿನ ಮಾಡಿ ಇವತ್ತು ಅದರ ಉತ್ಸರ್ಜನೆ ವಿಶೇಷವನ್ನು ಮಾಡಿ ಹೋಳಿಗೆ ಪಾಯಸದ ಅಡಿಗೆಯನ್ನು ಇವತ್ತು ಹಂಚ್ತಾರೆ ನೈವೇದ್ಯವಾಗಿ. ಮತ್ತು ಇದು ಉತ್ಸವವೂ ಹೌದು, ಒಂದು ವ್ರತವೂ ಹೌದು, ಇದು ಉತ್ಸವವೂ ಹೌದು. ವೈಭವಕ್ಕೆಲ್ಲ ಶಕ್ತಿಯ ಆರಾಧನೆಯೇ ಮುಖ್ಯ. ಅದಕ್ಕೆ ಅವನಿಗೆ ಗೋವಿಂದನಿಗೆ ಶ್ರೀನಿವಾಸ ಅಂತಂತ. ಬೇರೆ ಯಾವ ದೇವರಿಗೂ ಕೂಡ ಶ್ರೀಕಾರದಿಂದ ನಾಮ ಇಲ್ಲ, ನಾಮಾವಳಿ ಬರೋದಿಲ್ಲ. ನಾವು ನಾಮಾವಳಿಯಲ್ಲಿ ಶ್ರೀ ಹಾಕೋದು ಬೇರೆ, ಹೆಸರೇ ಶ್ರೀಯಿಂದ ಶುರು ಆಗೋದೇ ಬೇರೆ. ಆಯಿತಾ? ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಯಾವುದಾದ್ರೂ ದೇವರನ್ನು ನಾವು ಮಾಯಾವಿ ಅಂತ ಕರೆಯೋದನ್ನು ನಾವು ನೋಡಲ್ಲ. ಕೃಷ್ಣನಿಗಾಗಲಿ ಶಿವನಿಗಾಗಲಿ ಜಗನ್ಮಾತೆಯನ್ನು ಮಾಯೆ ಅಂತ ಕರಿತೀವಿ. ಆದರೆ ದೇವರನ್ನೇ ಮಾಯಾವಿ ಅಂತಂತ ಕರೆದಿರ್ತಕ್ಕಂತಹ, ಅಂದರೆ ಅವನ ಶಕ್ತಿ ಅಷ್ಟು ಅಚಿಂತ್ಯವಾಗಿರ್ತಕ್ಕಂಥದ್ದು ಶ್ರೀನಿವಾಸನದ್ದು ಅಂತ. ಹಾಗೆಯೇ ಇತ್ತ ಜಗನ್ಮಾತೆಯ ಒಂದು ಉತ್ಸವ, ಜಗನ್ಮಾಯೆಯ ಒಂದು ಉತ್ಸವ, ಆ ಕಡೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಒಂದು ಸಂಭ್ರಮ. ಇದೆರಡರ ಒಂದು ಮಧ್ಯೆ ನಾಡು, ದೇಶ ಒಂದು ಪುಳಕಿತವಾಗಿದೆ ಅಂತಂತ ನಾವೆಲ್ಲರೂ ಭಾವಿಸ್ತೀವಿ. ನಿಜ. ಈ ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬವನ್ನು ನಮಗೆ ಹೇಗೆ ಬೇಕೋ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನವರಾತ್ರಿ ಅಂದರೆ 9 ದಿನವೂ ಸಂಭ್ರಮವನ್ನು ಮಾಡಲಿಕ್ಕೆ ಅಥವಾ ಆಚರಣೆಗಳನ್ನ ಮಾಡಲಿಕ್ಕೆ ಪುರ್ಸೋತಿಲ್ಲ. ಹೀಗಾಗಿ ಆಯುಧ ಪೂಜೆ ದಿನ ಆಯುಧಗಳಿಗೆ ವಾಹನಕ್ಕೆ ಪೂಜೆ ಮಾಡ್ತೀವಿ. ವಿಜಯದಶಮಿ ದಿನ ಮನೇಲಿ ಸಾಧ್ಯ ಆದರೆ ಒಂದು ಒಬ್ಬಟ್ಟು ಅಥವಾ ಸಿಹಿ ಅಡುಗೆ ಮಾಡಿಕೊಂಡು ಒಂದು ಮಿನಿಮಲ್ ಪೂಜೆ ಮಾಡ್ತೀವಿ ಅಂತ ಹೇಳಿ. ಬಟ್ ಸರಿಯಾದ ಆಚರಣೆ ಹೇಗಿರಬೇಕು ಅಂತ ಹೇಳಿ, ನವರಾತ್ರಿಯ ಒಂದು ಅಂಗವಾಗಿ 9 ದಿನಗಳಲ್ಲಿ ಮಾಡ್ತಕ್ಕಂತಹ ಅಲಂಕಾರ ಸೇವೆಗಳು, ಅರ್ಚನೆಗಳು ಮತ್ತು ಸ್ತೋತ್ರಗಳಲ್ಲಿ ಶ್ರೀ ಭೂ ದುರ್ಗಾ ಅಥವಾ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ರೂಪವನ್ನು ನಾವು ಸಂಜೆ ವಿಶೇಷವಾಗಿ ಸಂಕಲ್ಪ ಮಾಡಿ ಅಲಂಕಾರ ಮಾಡಿ ಸ್ತೋತ್ರದಿಂದ, ದೀಪದಿಂದ ಮತ್ತು ತಂಬಿಟ್ಟಿನ ಆರತಿಯಿಂದ ನಾವು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಪುರೋಹಿತರ ಸಂಕಲ್ಪದಲ್ಲಿ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ವಿಸ್ತಾರವಾಗಿರ್ತದೆ ಅಷ್ಟೇ. ಆದರೆ ವೈಭವವಾಗಿ ಆಚರಣೆ, ಈ 9 ದಿನದ ಉತ್ಸರ್ಜನೆ ಅಂತಂತ ಏನು ಹೇಳ್ತೀವಿ, ಅದು ವಿಜಯದಶಮಿಗೆ ಬರುವುದು. ಪ್ರತಿನಿತ್ಯ ತ್ರಿಕಾಲ ಪೂಜೆ ಆಗ್ತದೆ. ಅದು ಕೊಲ್ಲೂರು ಇರಬಹುದು, ಅಮ್ಮನವ್ರದ್ದು ಯಾವುದೇ ಕ್ಷೇತ್ರ ಇರಬಹುದು, ಚಾಮುಂಡೇಶ್ವರಿಯ ಕ್ಷೇತ್ರ ಇರಬಹುದು, ಇಲ್ಲೆಲ್ಲೂ ಕೂಡ ತ್ರಿಕಾಲ ಪೂಜೆ ಆಗ್ತದೆ. ಮನೆಗಳಲ್ಲಿ ನಾವು ತ್ರಿಕಾಲ ಪೂಜೆಯನ್ನೆಲ್ಲ ನಾವು ಮಾಡಲಿಕ್ಕೆ ಆಗಲ್ಲ, ಹಾಗೆ ಸಂಸಾರಿಗಳ ಲೆಕ್ಕದಲ್ಲಿ ಇರೋದರಿಂದ. ಆದರೆ ಸಂಜೆಯ ಒಂದು ವೇಳೆಗೆ ಕಳಶದಲ್ಲಿ ಅಮ್ಮನವರ ಒಂದು ಆವಾಹನೆ ಮಾಡಿ, ಏನು ಮೊದಲನೇ ದಿನ ಪ್ರಥಮಂ ಶೈಲಪುತ್ರೀಚ, ಮೊದಲನೇ ದಿನ ನಾವು ಏನು ಆ ಕನ್ನಿಕಾ ರೂಪದಲ್ಲಿರ್ತಕ್ಕಂಥವಳ ಚಿಂತನೆಯನ್ನು ನಡೆಸಿ ಪೂಜೆ ಮಾಡುತ್ತೀವಿ, ಅದನ್ನು ಸಂಜೆಯೇ ವಿಶೇಷವಾಗಿ ಅಲಂಕಾರ ಮಾಡಿ ಅವತ್ತು 9 ದಿನ ಕ್ರಮದಲ್ಲಿ ಇರೋದು ಹೇಳೋದು. 9 ದಿನ ಒಪ್ಪತ್ತೇ ಇರೋದು. ಸಾಯಂಕಾಲ ಏನಾದರೂ ಸಿಹಿ ನೈವೇದ್ಯ ಮತ್ತು ಫಲಾಹಾರ ಸಮರ್ಪಣೆ ಅಂತಂತಾನೆ ಇರೋದು.
ಇದು ಆ, ಆಮ್, ದುರ್ಗೆಗೆ ಅರ್ಚನಪ್ರಿಯಾಮ್ ಅಂತಂತ ಹೆಸರು. ವಿಷ್ಣುವಿಗೆ ಅಲಂಕಾರ ಪ್ರಿಯೋ ವಿಷ್ಣು ಅಂತಂತ. ದುರ್ಗೆಯನ್ನು ನಾವು ಎಷ್ಟು ಅರ್ಚನೆ ಮಾಡ್ತೀವೋ ಅಷ್ಟು ಬೇಗ ಹೆಚ್ಚು ಪ್ರಸನ್ನಳಾಗ್ತಾಳೆ ಅಂತ ಅನ್ನೋದು ಶಾಸ್ತ್ರ ವಚನ ಆಗಿರುವುದರಿಂದ ನಾವು ಎಷ್ಟು ಹೆಚ್ಚು ಅರ್ಚನೆ ಮಾಡಬಲ್ಲೆವು. ನಮಗೆ ತುಂಬ ಸ್ತೋತ್ರಗಳು ಬರಲ್ಲ, ನಮಗೆ ಬರುವ ಸ್ತೋತ್ರಗಳೇ ಏನಿದೆ, ನಾಮಾವಳಿಗಳೇ ಏನಿದೆ, ಅದನ್ನೇ ನಾವು ಪುನರಾವರ್ತನೆ ಅಂದರೆ ಪುರಶ್ಚರಣೆ ಥರ ಅದನ್ನು 3 ಬಾರಿ 6 ಬಾರಿ 8 ಬಾರಿ ಈ ರೀತಿಯ ಇದರಲ್ಲೇ ಅರ್ಚನೆಗಳನ್ನು ನಾಮಾವರ್ಚನೆ ನಾಮಾವಳಿ ನಮ್ಮ ಶಬ್ದ ಪುಷ್ಪ ಅಂತಂತ ಅಥವಾ ಮಂತ್ರ ಪುಷ್ಪ ಅಂತ, ಮಂತ್ರಗಳೇ ಪುಷ್ಪಗಳಾಗುವುದು. ಇದೊಂದು ಅನುಸಂಧಾನ. ಎಷ್ಟೊಂದು ಪುಷ್ಪಾರ್ಚನೆ ನನಗೆ ಮಾಡಲಿಕ್ಕಾಗಲ್ಲ, ದೇವರು ಮಾತು ಕೊಟ್ಟಿದ್ದಾನೆ, ಶಬ್ದ ಬರ್ತದೆ, ಶಬ್ದವೇ ಪುಷ್ಪವಾಗ್ತಕ್ಕಂತಹ ಒಂದು ಅನುಸಂಧಾನ. ಇದೆಲ್ಲ ಏನು ಅಂತಂದರೆ, ನಾನು ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಇದೆಲ್ಲ ಇದೆ, ಅದನ್ನು ನಾವು ಚಿಂತನೆ ಮಾಡಲ್ಲ. ನಿಜ. ಏನೋ ಮಾಡ್ತೀವಿ, ದೀಪ ಇಡ್ತೀವಿ, ಕೆನ್ನೆ ತಟ್ಟುಕೊಂಡು ಎದ್ದು ಹೋಗೋದು. ಚಿಂತನೆ ಮಾಡಬೇಕು. ಯೋ ಅಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಳ ಶಕ್ತಿಧರ ಸ್ವಧಾಮ್ನ ಅಂತಾನೆ ಧ್ರುವರಾಜ. ಯೋ ಅಂಥ ಪ್ರವಿಶ್ಯ ಮಮ ವಾಚಮಿಮಾಂ, ನನ್ನ ವಾಗೀಂದ್ರಿಯಗಳಲ್ಲಿ ಕರ್ಣೇಂದ್ರಿಯಗಳಲ್ಲಿ ಯಾವ ಶಕ್ತಿಮಾನ ವಿರಾಜಮಾನನಾಗಿ ಕೂತಿದ್ದೀಯೋ ಅವನ ಅರ್ಚನೆಯನ್ನು ನಿನ್ನ ಆ ಶಕ್ತಿಯಿಂದಲೇ ಅರ್ಚನೆ ಮಾಡ್ತಿದ್ದೇನೆ ಹೊರತುವೆ ನಾನು ಸ್ವತಂತ್ರನಾಗಿ ಏನು ಅರ್ಚನೆ ಮಾಡಲಿಕ್ಕೆ ಸಾಧ್ಯ? ನಿಜ. ಈ ರೀತಿಯ ಅರ್ಚನೆ ಅಂತಂತಂದರೆ ಅದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮಗೆ ಅದರ ಅರ್ಥ ಗೊತ್ತಾಗಲಿ ಅಂತಂತ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಮಗೆ ತುಂಬ ಅನುಕೂಲ ಇಲ್ಲ. ಹೂವು, ಪತ್ರೆ, ಪುಷ್ಪ ಇತ್ಯಾದಿ, ಕಮಲ ಎಲ್ಲವನ್ನೂ ನಮಗೆ ಮಾಡಲಿಕ್ಕೆ ಬರಲ್ಲ. ಇದನ್ನು ನೆನಪಿಟ್ಟುಕೊಂಡಾಗ ನನಗೆ ನಾಮಾವಳಿಯ ಶಬ್ದ ಶಕ್ತಿ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನಾಮಾವಳಿಯ ಪೂಜೆಯನ್ನು ಜಗದಂಬೆಗೆ ಮಾಡಿ ಯಥಾಶಕ್ತಿ ಧೂಪ ದೀಪಗಳನ್ನು ಇಟ್ಟು ಪ್ರದಕ್ಷಿಣ ನಮಸ್ಕಾರ ಹಾಕ್ತಕ್ಕಂಥದ್ದು. ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ತಾಯಿ ಇರಬಹುದು, ಅಕ್ಕ ತಂಗಿಯರಿರಬಹುದು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಕನ್ಯೆಯರು ಅಥವಾ ಮುತ್ತೈದೆಯರು ಇರಬಹುದು. ಇವರನ್ನು ಪ್ರತಿನಿತ್ಯ ಒಬ್ಬೊಬ್ಬರನ್ನು ಮನೆಗೆ ಅರಿಶಿಣ ಕುಂಕುಮಕ್ಕೆ ಕರೆದು ಅವರಿಗೆ ಒಂದು ತುಳಸಿ ಪುಷ್ಪವನ್ನು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಪ್ರಾಣಿ ಪಕ್ಷಿಗಳಲ್ಲಿ ಗಿಡ ಮರಗಳ ಒಳಗಡೆ ಕೂಡ ತಾಯಿಯ ಸ್ವರೂಪ ಇಲ್ಲದೆ ಅದರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಯಿತಾ? ನನ್ನೊಳಗೂ ಒಂದು ತಾಯಿಯ ಸ್ವರೂಪ ಇದ್ದಾಳೆ, ನಿಮ್ಮೊಳಗಿದ್ದಾಳೆ. ಹಾಗಾಗಿ ಯಾರೂ ಸಿಗಲಿಲ್ಲ, ಆದರೆ ಸಂಜೆ ಯಾರನ್ನಾರು ಒಬ್ಬರನ್ನು, ಒಂದು ಮಗುವನ್ನು, ಒಂದು ಹುಡುಗಿಯನ್ನು, ಒಂದು ತಾಯಿಯನ್ನು, ಅವರನ್ನು ಕರೆದು ಅವರಿಗೆ ಏನಾದರೂ ಫಲಪುಷ್ಪವನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿಬೇಕು ಅಂತಂದು. ಈ ಜಗತ್ ರಕ್ಷಕಿಯಾದ ಚಾಮುಂಡಿ ಮೈಸೂರಿನಲ್ಲಿ ಬಂದು ನೆಲೆಸದ್ದು, ಅದಾದ ನಂತರ ಮೈಸೂರು ಸಂಸ್ಥಾನದ ಅರಸರ ಆರಾಧ್ಯ ದೇವತೆ ಆಗಿದ್ದು. ಇದ್ರ ಬಗ್ಗೆ ಕೂಡ ಮಾತನಾಡಬೇಕು.